ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಮಕ್ಕಳಾಗಿರ್ಬೋದು ಪೋಷಕರು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಿದ್ರ ಅಂತ ಅನ್ಕೊಂಡಿದ್ದೇವೆ. ಸೊ ಇದೀಗ ಸಾಕಷ್ಟು ಅಭ್ಯರ್ಥಿಗಳು ಒಂದು ಪ್ರಶ್ನೆನ ಕೇಳ್ತಾನೆ ಇದ್ರಿ. ಸೊ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಆಗಿತ್ತಲ್ಲ, ಅಂದ್ರೆ ತೃತೀಯ ಭಾಷೆಗೆ ಸಂಬಂಧಪಟ್ಟಂತೆ SSLC ವಿದ್ಯಾರ್ಥಿಗಳಿಗೆ ಅಂಕದ ಬದಲಾಗಿ ಗ್ರೇಡ್ನ ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಪರೀಕ್ಷಾ ಸಂದರ್ಭದಲ್ಲಿ ಒಂದು ಮಹತ್ವದ ನಿರ್ಧಾರನ ತಗೊಂಡ್ರು ಅಂತ ಹೇಳ್ಬೋದು. ಅದನ್ನ ಹಲವರು ಸ್ವಾಗತ ಮಾಡಿದ್ರೆ, ಇನ್ನು ಕೆಲವರು ವಿರೋಧ ಕೂಡ ಮಾಡಿದ್ರು ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಒಂದು ಅರ್ಜಿ ಕೂಡ ಆಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟ ಆಯಿತು. ಸರ್ ಏನ್ ಮಾಹಿತಿ ಬಂದಿದ್ದಾವೆ, ಸೊ ಅದ್ರ ಬಗ್ಗೆ ಕ್ವಿಕ್ ಆಗಿ ಮಾಹಿತಿನ ತಿಳಿಸ್ಕೊಡಿ, ಸೊ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡಿ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಿರು. ಗ್ರೇಡ್ ಮುಂದುವರಿಯುತ್ತಾ ಅಥವಾ ಒಂದು ಮಾರ್ಕ್ಸ್ ಏನಾದರೂ ಕೊಡ್ತಾರಾ ಹಾಗೆ ಅಂತೆಲ್ಲ ಪ್ರಶ್ನೆ ಇತ್ತಲ್ಲ. ಸೊ ಮಹತ್ವದ ಒಂದು ತೀರ್ಪನ್ನ ಹೈಕೋರ್ಟ್ ಕಡೆಯಿಂದ ಇದೀಗ ಬಿಡುಗಡೆ ಮಾಡಿದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಹೈಕೋರ್ಟ್ ಅವ್ರು ಏನು ಮಾಹಿತಿನ ಕೊಟ್ಟಿದ್ದಾರೆ, ಹಾಗಾದ್ರೆ ತೃತೀಯ ಭಾಷೆಗೆ ಗ್ರೇಡ್ ಇರುತ್ತಾ, ತೃತೀಯ ಭಾಷೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊಂಡ್ ಬರ್ತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಿರುವಂಥವ್ರು ಚಾನಲ್ಗೆ ಹೊಸಬ್ರು ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ನಿಖರವಾಗಿ, ಸ್ಪಷ್ಟವಾಗಿ, ಅರ್ಥಪೂರ್ಣವಾಗಿ, ವೇಗವಾಗಿ ಕನ್ನಡ ಯೂಟ್ಯೂಬ್ ಚಾನಲ್ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಬರೋಣ. ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ವೆಬ್ಸೈಟ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಲಿಂಕ್ ಕೂಡ ಇರುತ್ತೆ. ವಿದ್ಯಾರ್ಥಿಗಳು ಹೆಚ್ಚುವರಿ ಮಾಹಿತಿನ ಕೂಡ ಪಡ್ಕೊಂತ ಇರುತ್ತೆ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಬರೋಣ. ಸೊ ಇವಾಗ ಮಾಹಿತಿನ ಸ್ಕ್ರೀನ್ ಮುಖಾಂತರ ಕೂಡ ಗಮನಿಸ್ತಾ ಇರ್ತೀರಾ. ಕರ್ನಾಟಕ ರಾಜ್ಯದಲ್ಲಿ ಏನು ಮಾಡಿದ್ರು ಅಂದ್ರೆ, ಒಂದು ಶಿಕ್ಷಣ ಇಲಾಖೆ ಕಡೆಯಿಂದ SSLC ವಿದ್ಯಾರ್ಥಿಗಳಿಗೆ ತೃತೀಯ ಭಾಷೆಯನ್ನು ಮಾರ್ಕ್ಸ್ ಇರುತ್ತಲ್ಲ, ಅದನ್ನ ಒಂದು ಗ್ರೇಡ್ ಮುಖಾಂತರ ನೀಡುತ್ತೇವೆ. ಅಂದ್ರೆ ಒಂದು ವಿದ್ಯಾರ್ಥಿಗಳಿಗೆ ತೃತೀಯ ಭಾಷೆಯಲ್ಲಿ ಬರ್ತಕ್ಕಂಥ ವಿಷಯಗಳೇನಿತ್ತಲ್ಲ, ಸುಮಾರು 9 ವಿಷಯಗಳನ್ನು ಬರುವಂತದ್ದಾಗಿರುತ್ತೆ. ಅದರ ಬಗ್ಗೆ ಯಾವ್ಯಾವ ವಿಷಯ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ವಿ. ಆ ಒಂದು ತೃತೀಯ ಭಾಷೆ ಥರ್ಡ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಸೊ ಯಾವುದೇ ರೀತಿಯಾದಂಥ ಮಾರ್ಕ್ಸ್ ನಾವು ಪರಿಗಣಿಸುವುದಿಲ್ಲ, ಅದರ ಬದಲಾಗಿ ಅಭ್ಯರ್ಥಿಗಳಿಗೆ ಗ್ರೇಡ್ ಅನ್ನ ಕೊಡ್ತೀವಿ ಥರ್ಡ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಅಂತ ಮಾಹಿತಿನ ಕೊಟ್ಟರು. ಹಲವರು ಅದನ್ನು ಸ್ವಾಗತ ಮಾಡಿದ್ರೆ, ಇನ್ನು ಕೆಲವರೆಲ್ಲ ಚರ್ಚೆಗಳೆಲ್ಲ ಮಾಡ್ತಿರು. ಸೊ ಸುಪ್ರೀಂ ಕೋರ್ಟ್ ಅಲ್ಲ, ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಹಾಕಿದ್ರು ಅಂತ ಹೇಳ್ಬೋದು. ಈಗ ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಬಂದಿದೆ ಅಂತ ಹೇಳಿದ್ರೆ, SSLC ಪರೀಕ್ಷೆಯಲ್ಲಿ ಹಿಂದಿ ಸೇರಿ ತೃತೀಯ ಭಾಷೆಗೆ ಅಂಕಗಳ ಬದಲಾಗಿ ಗ್ರೇಡ್ ನೋಡೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬಂದಿತ್ತಲ್ಲ, ಸೊ ಹೈಕೋರ್ಟ್ನಲ್ಲಿ ಅರ್ಜಿ ಕೂಡ ಆಗಿರುವಂತದ್ದಾಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ಕ್ರೀನ್ ಮುಖಾಂತರ ಕೂಡ ಹಾಕಿರ್ತೀನಿ, ಅಭ್ಯರ್ಥಿಗಳು ಗಮನಿಸ್ತಾ ಇರೋದಂತೆ. ಹಿಂದಿ ಗ್ರೇಡ್ಗೆ ಪ್ರಶ್ನಿಸಿದಂತ ಒಂದು ಅರ್ಜಿ ಏನಿತ್ತಲ್ಲ, ಅದನ್ನ ಅರ್ಜಿದಾರರಿಗೆ ಸಂಬಂಧಪಟ್ಟಂತೆ 1 ಲಕ್ಷ ದಂಡವನ್ನ ವಿಧಿಸಿರುವಂತದ್ದಾಗಿರುತ್ತೆ. ಸೊ ಇದನ್ನ ಅರ್ಥಪೂರ್ಣವಾಗಿ ತಿಳ್ಕೊಳ್ಳುವಂತಂದ್ರೆ, ಹಿಂದಿ ಕೈ ಬಿಡುವ ಪ್ರಸ್ತಾಪ ಪತ್ರಿಕಾ ವರದಿಯಲ್ಲಿಲ್ಲ, ಕೇವಲ ಪ್ರಚಾರಕ್ಕಾಗಿ PIL ಹೈಕೋರ್ಟ್ ಕಿಡಿಯನ್ನ ಸಾಧಿಸಿರುವಂತದ್ದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ವರದಿಯಾಗಿದ್ದು ಏನಾಗಿದೆ ಅಂತ ಹೇಳಿದ್ರೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ನಡೆಸುವ SSLC ಪರೀಕ್ಷೆಯಲ್ಲಿ ಹಿಂದಿ ಸೇರಿದಂತೆ ತೃತೀಯ ಭಾಷೆಗೆ ಮೇನ್ ಆಗಿ ಹಿಂದಿ ಯಾಕಂತೆ ಮೆನ್ಷನ್ ಆಗ್ತಿದೆ ಎಲ್ಲ ಕಡೆ ಅಂತ ಹೇಳಿದ್ರೆ, ಹೆಚ್ಚಿಗೆ ಮಕ್ಕಳು ಹಿಂದಿನ ವಿಷಯನ ತಗೊಂಡಿರ್ತಾರೆ. ಆ ಒಂದು ರೀಸನ್ ಇಂದ ಸೊ ತೃತೀಯ ಭಾಷೆಗೆ ಸಂಬಂಧಪಟ್ಟಂತೆ ಅಂಕಗಳ ಬದಲಿಗೆ ಗ್ರೇಡ್ ಅನ್ನು ನೀಡೋದಕ್ಕೆ ತೀರ್ಮಾನ ಆಗಿತ್ತಲ್ಲ, ಮುಂದಾಗಿರುವಂತಹ ಒಂದು ರಾಜ್ಯ ಸರ್ಕಾರದ ನಿರ್ಧಾರ ಏನಿತ್ತಲ್ಲ, ಸೊ ಒಂದು ಪ್ರಸ್ತಾವನೆ ಪ್ರಶ್ನಿಸಿದಂತ ಒಂದು ಅರ್ಜಿ ವಜಾಗೊಳಿಸೋದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಅವರು ಮಾಹಿತಿನ ಕೊಟ್ಟಿರುವಂತದ್ದು, ಮಹತ್ವದ ತೀರ್ಪನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಪ್ರಮುಖವಾಗಿ ಅರ್ಜಿದಾರರಿಗೆ 1 ಲಕ್ಷ ರು ದಂಡವನ್ನ ಕೂಡ ವಿಧಿಸಿರುವಂತದ್ದಾಗಿರುತ್ತೆ ಪ್ರಮುಖವಾಗಿ. ನಂತರ ನೋಡುವಂತಾರೆ, ಸರ್ಕಾರದ ಪ್ರಸ್ತಾವನೆ ಪ್ರಶ್ನಿಸಿ ಬೆಂಗಳೂರಿನ HN ಚಂದನ ಮತ್ತು ಒಂದು ವೆಂಕಟೇಶ್ ಸಲ್ಲಿಸಿದಂತ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆಯನ್ನು ಶುಕ್ರವಾರ ನಡೆಸೋದ್ರ ಮುಖಾಂತರದಲ್ಲಿ ಸೊ ಮುಖ್ಯ ನ್ಯಾಯಮೂರ್ತಿ ಆಗಿರತಕ್ಕಂತ ವಿಭು ಬಕ್ರು ಅಂತಕ್ಕಂಥವ್ರು ಇರೋದಲ್ಲ ನೇತೃತ್ವದ ವಿಭಾಗೀಯ ಪೀಠ, ಹಿಂದಿ ಸಂಪೂರ್ಣವಾಗಿ ಕೈ ಬಿಡಲಾಗುವುದು ಎಂಬ ಸಚಿವರ ಹೇಳಿಕೆ ಪತ್ರಿಕಾ ವರದಿಯಲ್ಲಿಲ್ಲ, ಕೇವಲ ಪ್ರಚಾರಕ್ಕಾಗಿ ಅರ್ಜಿ ಸಲ್ಲಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸುವುದರ ಮುಖಾಂತರ ಅರ್ಜಿದಾರರಿಗೆ 1 ಲಕ್ಷ ರು ದಂಡ ವಿಧಿಸಿದ್ದಾರೆ ಅಂತ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂತದ್ದಾಗಿರುತ್ತೆ. ಸೊ SSLC ಪರೀಕ್ಷೆಯಲ್ಲಿ ಹಿಂದಿ ಸೇರಿ ತೃತೀಯ ಭಾಷೆಗೆ ಅಂಕಗಳ ಬದಲಿಗೆ ಗ್ರೇಡ್ ನೀಡತಕ್ಕಂಥ ಒಂದು ಕುರಿತು ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹೇಳಿಕೆ ನೀಡಿದ್ದಾರೆ. ಹೈಕೋರ್ಟ್ ತನ್ನ ವಿಶೇಷ ವ್ಯಾಪ್ತಿಯ ಅಧಿಕಾರ ಬಳಸಿ ಸಚಿವರ ಆಕ್ಷೇಪ ಹೇಳಿಕೆ ವಜಾಗೊಳಿಸಬೇಕು ಅಂತ ಅರ್ಜಿದಾರರು ಕೋರಿದ್ರು ಅಂತ ಹೇಳ್ಬೋದು. ಸೊ ಅದ್ರ ಇವಾಗ ಹೈಕೋರ್ಟ್ ಅಂತಕ್ಕಂಥ ಇರುತ್ತಲ್ಲ, ಒಂದು ತೀರ್ಪು ಏನಾಗಿದೆ ಹೈಕೋರ್ಟ್ ಅಂತ ಹೇಳಿದ್ರೆ, ಅರ್ಜಿ ಏನಿತ್ತಲ್ಲ ರಿಜೆಕ್ಟ್ ಮಾಡಿದ್ದಾರೆ, ವಜಾಗೊಳಿಸಿದ್ದಾರೆ. ಸೊ ಈ ಪ್ರಕಾರ ಅಂದ್ರೆ ಒಂದು ಗ್ರೇಡ್ ಬೇಡ, ನಮಗೆ ಒಂದು ಮಾರ್ಕ್ಸೇ ಬೇಕು ಅಂತಕ್ಕಂಥ ರೀತಿಯಲ್ಲಿ, ಅಥವಾ ಒಂದು ಮಹತ್ವನ ಕಡಿಮೆ ಮಾಡ್ತಾರೆ ಹಾಗೆ ಅಂತೆಲ್ಲ ಅರ್ಜಿಗಳೆಲ್ಲ ಏನು ಕೊಟ್ಟಿದ್ರಲ್ಲ ಆ ರೀತಿಯಾಗಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇದಾಗಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಹೈಕೋರ್ಟ್ ಕಡೆಯಿಂದ ಬಂದಿರತಕ್ಕಂಥ ತೀರ್ಪಿನ ಪ್ರಕಾರದಲ್ಲಿ ಇದೀಗ ಸೊ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತಂದ್ರೆ, ಇವಾಗ ಶಿಕ್ಷಣ ಇಲಾಖೆ ಅಥವಾ ಸರ್ಕಾರದ ಕಡೆಯಿಂದ ಮಾಹಿತಿನ ಕೊಟ್ಟಿದ್ರಲ್ಲ, ನಾವು ಮಾರ್ಕ್ಸ್ ಬದಲಾಗಿ ಒಂದು ತೃತೀಯ ಭಾಷೆಗೆ ಗ್ರೇಡ್ ನ ಕೊಡ್ತೀವಿ ಅಂತ, ಗ್ರೇಡ್ ಮುಂದುವರಿಯುತ್ತೆ ಅಂತ ಹೇಳ್ಬೋದಾಗಿರುವಂತದ್ದು, ಗ್ರೇಡ್ ಅನ್ನ ಕೊಡ್ತಾರೆ ಈಗ. ಸೊ ಆ ಪ್ರಕಾರದಲ್ಲಿ ಇದ್ದಂತ ಒಂದು ಕನ್ಫ್ಯೂಷನ್ಸ್ಗೆಲ್ಲ ತೆರೆ ಬಿದ್ದಿದೆ ಅಂತ ಹೇಳ್ಬೋದಾಗಿರುವಂತದ್ದು. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ, ಕ್ವಿಕ್ ಆಗಿ ನಿಖರ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ. ಇನ್ನು ಹೆಚ್ಚುವರಿ ಪ್ರಶ್ನೆ ಡೌಟ್ಸ್ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಡಿಸ್ಕ್ರಿಪ್ಷನ್ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೂಡ ಇರುವಂತದ್ದು ಇರುತ್ತೆ. ಅಲ್ಲಿ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದಾಗುತ್ತೆ ಹೆಚ್ಚುವರಿ ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ. ಆಲ್ ದ ಬೆಸ್ಟ್.